रिमोट के ಪ್ರವಾಸೋದ್ಯಮ ಮತ್ತು ಶಾಂತಿ ಎಂಬ ಧ್ಯೇಯೋದ್ದೇಶದೊಂದಿಗೆ ಈ ವರ್ಷದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಪ್ರವಾಸೋದ್ಯಮ ದಿನಾಚರಣೆ ವಿಶ್ವ ಪ್ರವಾಸೋದ್ಯಮ ಮತ್ತು ಶಾಂತಿ. This year's World Tourism Day. ಮೊದಲಿಗೆ ವೀರಾವೇಶದ ಕೊಟ್ಟದೊಂದಿಗೆ ರಾಷ್ಟ್ರಪತಿಗಳಾಗಲಿ ಮತ್ತು ರಾಜ್ಯಪಾಲರು ಅವರು ಸಂವಿಧಾನದ ರೀತಿ ಕೆಲಸ ಮಾಡಲಿಕ್ಕೋಸ್ಕರ ನಾಮಿನೇಟೆಡ್ ಗವರ್ನರ್ಗಳಿದ್ದಾರೆ. ನಾಮಿನೇಟೆಡ್ ಗವರ್ನರ್, ದೇ ಆರ್ ನಾಟ್ ಎಲೆಕ್ಟೆಡ್ ಬೈ ದಿ. ಸೊ ದಟ್ ಈಸ್ ಒನ್ ಥಿಂಗ್. ಎರಡನೇದು ಕಾನ್ಸ್ಟಿಟ್ಯೂಷನ್ನು ಹೆಡ್ಡು ಅವರು ರಾಷ್ಟ್ರಪತಿ ಮತ್ತು ಗವರ್ನರ್ ಸ್ಟೇಟ್ಗಳಲ್ಲಿ ರಾಷ್ಟ್ರದಲ್ಲಿ ಅವ್ರು ಕೆಲಸ ಮಾಡಬೇಕು ಅಷ್ಟೇ. ಬಟ್ ನಾವೆಲ್ಲ ಜನಗಳಿಂದ ಆಯ್ಕೆ ಆದವರು. ನಾವು ಅಡ್ಮಿನಿಸ್ಟ್ರೇಷನ್ ಹೆಡ್, ಅವರು ಕಾನ್ಸ್ಟಿಟ್ಯೂಷನ್ ಹೆಡ್. ಸೊ ದಟ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಗವರ್ನರ್ ಅಂಡ್ ಇದೇ ಜಾಸ್ತಿಯಪ್ಪ ಗಲಾಟೆ. ಅವ್ರದ್ದು ಗಲಾಟೆ ಇರ್ತದೆ, ಅದು ಇದ್ದೇ ಇರ್ತದೆ. ನಿಮ್ಮದು ಗಲಾಟೆ ಜಾಸ್ತಿ. ಸರ್, ಇಡೀ ದೇಶದಲ್ಲಿ ಒಂದು ಕ್ಯಾಂಪೇನ್ ಆಗಬಾರ್ದು ಸರ್ ಇದ್ರ ವಿರುದ್ಧ? ಡಿಬೇಟ್ ಆಗಬೇಕು. ಇಡೀ ದೇಶದಲ್ಲಿ ಡಿಬೇಟ್ ಆಗಬೇಕು. ಯಾರೇ ರಾಜ್ಯಪಾಲರು ಅಡ್ಮಿನಿಸ್ಟ್ರೇಷನಲ್ಲಿ ತಲೆ ಹಾಕಬಾರ್ದು. ಯಾರೇ ತಲೆ ಹಾಕಿ ದೇಶದಲ್ಲಿ. ದಟ್ ಈಸ್ ವಾಟ್ ಕಾನ್ಸ್ಟಿಟ್ಯೂಷನ್ ಸೇಸ್. ಸಂವಿಧಾನದ ಸಂಘರ್ಷ ಅಂತೇಳಿ ನಾವು ಅಡ್ಮಿನಿಸ್ಟ್ರೇಷನನ್ನು ನಡೆಸ್ತಾ ಇದ್ದೀವಿ. ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಈ ರಾಜ್ಯದ 5 ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಆಪರೇಷನ್ ಕಮಲದ ಮುಂದುವರೆದ ಭಾಗ ಆಗೋಗಿತ್ತು ಅಂತಲ್ಲ ಇಡಿ ಮತ್ತೆ ಸಿಬಿಐ. ಇಡಿ ಸಿಬಿಐ ಆಪರೇಷನ್ ಇಲ್ಲಪ್ಪ, ಸಿಬಿಐ ಇಡಿ ಸಿಬಿಐನ ಕೇಂದ್ರದವರು ದುರ್ಬಳಕೆ ಮಾಡಬೇಕು ಆರೋಪ ಇತ್ತಲ್ಲ. ಈಗ
ಸರ್ಕಾರ ನಾಟ್ ಓನ್ಲಿ ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರಗಳಿದೆ ಎಲ್ಲ ಕಡೆ CBI ಬಳಸೋದು, ED ಬಳಸೋದು, ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳೋದು ನಡೀತಾ ಇದೆ. ಸರ್, ಇವತ್ತು ಎಲ್ಲ ಕಡೆಯೂ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ, ಇನ್ಕ್ಲೂಡಿಂಗ್ ಮೈಸೂರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಅಂತ. ಇವತ್ತು ಜಡ್ಪಿ ಮುತ್ತಿಗೆ ಇಟ್ಕೊಂಡಿದೆ, ಎಲ್ಲ ಕಡೆಗೂ ಮಾಡ್ತಾ ಇದೆ. ರಾಜೀನಾಮೆ ಯಾಕೆ ಕೊಡಬೇಕು? ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ ಕೊಡೋದು? ತಪ್ಪೇ ಮಾಡಿಲ್ಲ ಅಂತ ನಾವು ಹೇಳ್ತಾ ಇರೋದು. ಈಗ ತಾಳಿ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು? ಮಂತ್ರಿಯಾಗಿರೋದು ಯಾರ ಸರ್ಕಾರದಲ್ಲಿ? ಅವ್ರ ಮೇಲೆ ಬೈಲ್ ಮೇಲೆ ಇದ್ದಾರಲ್ಲ ಅವರು, FIR ಆಗಿ. ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ನರೇಂದ್ರ ಮೋದಿ ಅವರು ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಅದು ರಾಜಕೀಯ. ನಮ್ಮ ಸರ್ಕಾರನ, ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ. ಪ್ರಧಾನಿಗಳು ಹರಿಯಾಣ ಭಾಷಣ ಮಾಡಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಮಿಸ್ಯೂಸ್ ಆಗಿದೆ, ಪ್ರತಿದಿನಾನು ಒಂದಲ್ಲ ಒಂದು ಚಾರ್ಜಸ್ಸು ನಿಮ್ಮ ಮತ್ತೆ ತೆಲಂಗಾಣ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಹರಿಯಾಣದಲ್ಲಿ ಈಗ ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋದ್ರಾ ಇನ್ಸಿಡೆಂಟ್ ನಡೀತಲ್ಲ, ಅವ್ರು ರಾಜೀನಾಮೆ ಕೊಟ್ಟಿದ್ರ? ಎಷ್ಟು ಜನ ಸತ್ತೋದ್ರು ಆಗ ಗೋದ್ರಾ ಇನ್ಸಿಡೆಂಟ್ನಲ್ಲಿ? ಆಗ ರಾಜೀನಾಮೆ ಕೊಟ್ಟರೆ ಇವರು. ಬಟ್ BJP ಅವ್ರಿಗೆ ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿ ಅವ್ರದೇ ಪಕ್ಷ ಸರ್ಕಾರದಲ್ಲಿ ಇದ್ದಾರೆ, ಅವ್ರು ರಾಜೀನಾಮೆ ಕೊಟ್ಟಿಲ್ಲ. ಅವ್ರ ಮೇಲೆ ಈಸಾನ್ ಬೇಲ್ FIR ಆಗಿ ಬೇಲ್ ಮೇಲೆ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಅನೇಕ ರಾಜ್ಯಗಳಲ್ಲಿ ಅವ್ರು ಕೂಗ್ತಾರೆ ಬಿಡ್ರಿ, ನೀವು ಯಾಕೆ ಆ ಕಡೆ ಓದಿಲ್ಲ? ನಾನು ಹೇಳಿದ್ರೆ ನಂದು ನೀವು ಹೇಳಲಿಲ್ಲ. ಪ್ರಧಾನಿ ನಿಮ್ಮನ್ನ ಡಿಫೇಮ್ ಮಾಡ್ತಾ ಇದ್ದಾರೆ, ನಿಮ್ಮ ಸರ್ಕಾರನ ಬೇರೆ ರಾಜ್ಯಗಳಲ್ಲಿ, ಅದಕ್ಕೆ ಕೇಳ್ತಾ ಇದ್ದೀನಿ. ನೋ, ದೇ ವಾಂಟೆಡ್ ಟು ಡಿಸ್ಟೆಬಿಲೈಸ್ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ. ಅವರು ಆಪರೇಷನ್ ಕಮಲ ಮಾಡಕ್ಕೆ ನೋಡಿದ್ರು, ಆಗಲಿಲ್ಲ. ಯಾಕೆಂದರೆ ನಾವು 136 ಜನ ಇದ್ದೀವಿ. ಹಿಂದೆ 2 ಸಾರಿ ಅವರು ಜನರುಗಳ ಮ್ಯಾಂಡೇಟ್ ತಗೊಂಡು ಅಧಿಕಾರಕ್ಕೆ ಬಂದಿದ್ರ. 113 ಜನ ಗೆದ್ದಿದ್ರು ಅಂತ ನಾವು ಕಾನೂನು ಪ್ರಕಾರ ಲಾಯರ್ಗಳಿದ್ದಾರೆ, ಲಾಯರ್ಗಳ ಮೂಲಕ ಫೈಟ್ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ, ಲೋಕಾಯುಕ್ತವನ್ನು ಮುಚ್ಚಿದ್ದಕ್ಕೆ ಕರ್ಮ ರಿಟರ್ನ್ಸ್ ಬ್ಯಾಕ್ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಇಲ್ಲ, ನಾವು ಅವರೇ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನು ಮಾಡಿದ್ರು? ಹಾಗಾದರೆ ಅನೇಕ BJP ಸರ್ಕಾರಗಳಿದ್ದಾವಲ್ಲ, ಅಲ್ಲಿ ACB ಇದೆಯಲ್ಲ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ? ಲಾಯರ್ಗಳಿದ್ದಾರೆ, ಲಾಯರ್ಗಳ ಮೂಲಕ ಫೈಟ್ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ದಾರೆ, ಲೋಕಾಯುಕ್ತವನ್ನು ಮುಚ್ಚಿದ್ದಕ್ಕೆ ಕರ್ಮ ರಿಟರ್ನ್ಸ್ ಬ್ಯಾಕ್ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಇಲ್ಲ, ನಾವು ಅವರೇ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಏನು ಮಾಡಿದ್ರು? ಹಾಗಾದರೆ ಅನೇಕ BJP ಸರ್ಕಾರಗಳಿದ್ದಾವಲ್ಲ, ಅಲ್ಲಿ ACB ಇದೆಯಲ್ಲ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕಪ್ಪ? ಅನೇಕ ರಾಜ್ಯಗಳಲ್ಲಿ BJP ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ACB ಇದೆ. ಅಲ್ಲ, ಅವರು ನೀವು ಎದುರಿದ್ದೀರಿ ಅಂತಾರೆ, ಎದುರು ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಕರ್ಮ ರಿಟರ್ನ್ಸ್ ನಾನು ಎದುರಿದ್ದೀನ ಈಗ? ಕೇಳ್ರಿ, ಇಲ್ಲಿ ಅನೇಕ ತಪ್ಪುಗಳು ಮಾಡಿರೋರು ಅವರು ಅಧಿಕಾರದಲ್ಲಿರುವಾಗ ಅವರಲ್ಲಿ ಯಾವನಾರು ಒಬ್ಬ ಭ್ರಷ್ಟಾಚಾರ ಮಾಡದೇ ಇರ್ತಕ್ಕಂಥ ಒಂದು ತೋರಿಸ್ಲಿ ನೋಡೋಣ. ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ಹೇಳ್ತೀನಿ ಅಂತ ಹೇಳಿದ್ದೀನಿ, ಅದಕ್ಕೆ ಸನ್ಮಾನ ಮಾಡ್ತೀನಿ ಅವ್ರು ತೋರಿಸ್ಲಿ. ಸರಿ, ನಾವು ಯಾವತ್ತೂ ಸಂವಿಧಾನಕ್ಕೆ ವಿರುದ್ಧವಾಗಿ, ಕಾನೂನಿಗೆ ವಿರುದ್ಧವಾಗಿ ಏನು ಮಾಡಲ್ಲ. ಈ ರಾಜ್ಯದ ಬಡವರಿಗೆ ಒಂದು ಆತಂಕ ಆಗಿದೆ, ಎಲ್ಲಿ ಗ್ಯಾರಂಟಿ ನಿಂತ್ಬಿಡುತ್ತೋ ಈ ತರ ಡೆವಲಪ್ಮೆಂಟ್ಸ್ ಎಲ್ಲ ಆಗ್ತಾ ಇದೆ. ನಿಮ್ಮ ಸಂದೇಶ ಇದೆ ಬಡವರಿಗೆ? ನಾವು ಯಾವ ಕಾರಣಕ್ಕೂ ಕೂಡ ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಿಲ್ಲಿಸಲ್ಲ. ನೀವು ಬಂದಂತ ಸಂದರ್ಭ ದೊಡ್ಡ ಬಡ ವೆಲ್ಕಮ್ ಮಾಡ್ತಾ ಇದ್ದಾರೆ, ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ಜನ ಎದುರು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇಲ್ಲ,
ನಾವೇನು ಹೇಳಿಲ್ಲ ಅವರಾಗ ವಾಲಂಟಿಯರ್ ಆಗಿ ಬಂದಿದ್ದಾರೆ, ಜನರ ವಾಲಂಟಿಯರ್ ಆಗಿ ಪ್ರತಿಭಟನೆ ಮಾಡ್ತಾ ಜನರ ಇದ್ದಾರೆ. ಆಶೀರ್ವಾದ ನಮ್ಮ ಮೇಲೆ ಬಂದಿದೆ. ಅದು ಜನರ ಆಶೀರ್ವಾದ ನಮ್ಮ ಮೇಲೆ ಇದೆಯಲ್ಲ. ನಾವು 136 ಜನ ಗೆದ್ದಿರೋದು. ಬಿಜೆಪಿ ಅವರು ಅಧಿಕಾರದಲ್ಲಿದ್ದು ಗೆದ್ದದ್ದು ಎಷ್ಟು? ಅವರು 66 ಜನ. ಯಾವತ್ತಾರು ಓಲಿ 2008 ಆಗ್ಬೋದು, 2018 ಮೆಜಾರಿಟಿ ಜನರಿಂದ ಮ್ಯಾಂಡೇಟ್ ತಗೊಂಡು ಗೆದ್ದಿದ್ದಾರ? ಎಲ್ಲ ಹಿಂಬಾಗಲಿಂದ ಬಂದಿರೋರು ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ. ಈಗ ನಮಗೆ 136 ಜನ ಕೊಟ್ಟು ನಾವು 2013ರಲ್ಲಿ ಜನ ಆಶೀರ್ವಾದದಿಂದ ಗೆದ್ದಿದ್ದೀವಿ, 2018ರಲ್ಲಿ ಜನರ ಆಶೀರ್ವಾದದಿಂದ ಗೆದ್ದಿದ್ದೀವಿ. ಅವ್ರು ಯಾವಾಗ ಗೆದ್ದಿದ್ದಾರೆ? ಯಾವ್ಯಾವ ಗೆದ್ದಿದ್ದು ಅವಾಗೆಲ್ಲ ಜನರ ಆಶೀರ್ವಾದದಿಂದ ಗೆದ್ದಿದ್ದೀವಿ. ನಿಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರದ ಕೇಸ್ ಎದುರಿಸ್ತಾ ಇರ್ತಾವೆ. ಅದಕ್ಕೆ ನಿಮ್ಮ 40 ವರ್ಷದ ನಾವು ತಪ್ಪೇ ಮಾಡಿಲ್ವಲ್ರಿ. ಕೇಸ್ ಆಗ್ತಾ ಇದೆ. ರಾಜಕೀಯ ಕೇಸ್ಗಳು ಇವತ್ತು ಮೊದಲನೇ ಸಾರಿ ನನ್ನ ಮೇಲೆ ರಾಜಕೀಯ ಕೇಸ್ಗಳು. ರಾಜಕೀಯ ಕೇಸ್ ಪ್ಲೀಸ್ ಅಂಡರ್ಲೈನ್, ರಾಜಕೀಯ ಕೇಸ್ ಹಾಕಿರೋದು ಇದೇ ಮೊದಲನೇ ಸಾರಿ. ಸಾಕಷ್ಟು ನಾಯಕರಿದ್ರು, ಯಾಕೆ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ಯಾಕಂದ್ರೆ ನನ್ನ ಕಂಡ್ರೆ ಭಯ ಅವ್ರಿಗೆ.